ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯಾಕೆ ಬಾಲ ಮತ್ತೆ ಸೈಲೆಂಟ್ ಅದೇ? ನೀನ್ ಸೈಲೆಂಟ್ ಆಗಿರೋದು, ಹೆದರ್ತಾ ಇರೋದು ನೋಡಿದ್ರೆ ನನಗೆ ಭಯ ಆಗ್ತಿದೆ. ಬಾಲ ನಿಂತಲ್ಲಿ ನಿಲ್ಲಕ್ಕಾಗ್ತಿಲ್ಲ, ಸಖತ್ ಟೆನ್ಷನ್ ಆಗ್ತಿದೆ. ಮಾವ ಏನಂದ್ರು ಅಂತ ಹೇಳ್ತೀಯಾ ಪ್ಲೀಸ್? ಇಲ್ಲ ದಿವ್ಯಾ, ನಾನು ನಿನ್ಗದನ್ನು ಹೇಳಲ್ಲ. ಹೇಳಿದ್ರೆ ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ. ನಮ್ಮಪ್ಪ ಆ ಥರ ಎಲ್ಲ ಮಾತಾಡ್ತಾರೆ ಅಂತ ಸಣ್ಣ ಸುಳು ಕೂಡ ನನಗಿರಲಿಲ್ಲ. ಆದರೂ ಅಂತ ಮಾತು ನಮ್ಮಪ್ಪನ ಬಾಯಿಂದ ಬಂದ್ಬಿಡ್ತು. ಬಾಲ ಅಳ್ಬೇಡ ಪ್ಲೀಸ್. ಮಾವ ಏನಂದ್ರು ಅಂತ ಹೇಳು. ನಾನು ಇಲ್ಲಿಂದ ಆಚೆ ಹೋಗಿ ಅಪ್ಪನ ಕಾಲ್ ಮಾಡಿದ್ನ, ನನಗೆ ಶಾಕ್ ಆಗೋ ಥರ ಅಪ್ಪ ಬಿಹೇವ್ ಮಾಡಿದ್ರು. ಬೈದ್ರ ಬಾಲ? ಬೇಜಾರಾಯ್ತಾ? ಇಲ್ಲ ದಿವ್ಯಾ, ತುಂಬ ಚೆನ್ನಾಗಿ ಮಾತಾಡಿದ್ರು. ಮತ್ತೇನು ಪ್ರಾಬ್ಲಮು? ಅದೇನಂದ್ರು ಅಂತ ಕರೆಕ್ಟಾಗಿ ಹೇಳು. ನಾನು ನಿನ್ನ ಜೊತೆಲಿದ್ದೀನಿ. ನೀನು ನನ್ನ ಜೊತೆಗಿದೆಯಾ ದಿವ್ಯಾ, ಆದರೆ ನಾನು ನಿನ್ನ ಜೊತೆ ಇರೋದಕ್ಕೇನೆ ಇವಾಗ ಪ್ರಶ್ನೆ ಎದ್ದಿರೋದು. ಏನೋ ನೀನು ನನ್ನ ಜೊತೆ ಇರೋದ್ರ ಬಗ್ಗೆನಾ? ಏನು ಹಾಗಂದ್ರೆ? ಅಂದರೆ ನೀನು ನನ್ನ ಜೊತೆಗಿರಲ್ವಾ? ಅಪ್ಪ ತುಂಬ ಎಮೋಷ್ನಲ್ ಆಗಿದ್ರು ದಿವ್ಯಾ. ಅವ್ರು ಇಷ್ಟೊಂದು ಎಮೋಷ್ನಲ್ ಆಗಿರೋದನ್ನ ನಾನು ಯಾವತ್ತೂ ನೋಡಿಲ್ಲ. ನನ್ನ ಮೇಲೆ ಇಷ್ಟೊಂದು ಕಾಳಜಿ, ಪ್ರೀತಿನೂ ತೋರಿಸಿಲ್ಲ. ಪ್ರೀತಿ ಇರಲಿಲ್ಲ ಅಂತಲ್ಲ, ಆದರೆ ಇಷ್ಟೊಂದು ಕ್ಲೋಸ್ ಆಗಿ ಯಾವತ್ತೂ ಮಾತಾಡಿರಲಿಲ್ಲ. ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ? ಮಾತಾಡ್ತಾ ಮಾತಾಡ್ತಾ ಮಾತಲ್ಲೇ ನನ್ನ ಕಟ್ ಹಾಕ್ಬಿಟ್ರು. ಏನಂತ? ಅದನ್ನ ಹೇಳ್ತಿದ್ದೀನಲ್ಲ ದಿವ್ಯಾ, ಸ್ವಲ್ಪ ತಡ್ಕೋ. ನಮ್ಮಪ್ಪ ನನಗೆ ನೀನು ಒಬ್ಬನೇ ಮಗ, ನನ್ನ ಕನಸು, ಭವಿಷ್ಯ ಎಲ್ಲ ನೀನೇ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಕನ್ಸಿಗೆ ಕೊಳ್ಳಿ ಇಟ್ಬಿಟ್ಟಿಯಲ್ಲೋ ಮಗನೇ ಅಂತ ಕಣ್ಣೀರು ಹಾಕ್ಬಿಟ್ರು ದಿವ್ಯಾ. ನನಗೆಷ್ಟು ನೋವಾಯ್ತು ಗೊತ್ತಾ? ಯಾವುದೇ ತಂದೆ ತಾಯಿಗಾದ್ರೂ ಅವ್ರ ಮಕ್ಕಳು ಮದುವೆ ನೋಡಬೇಕು ಅಂತ ಆಸೆ ಇರುತ್ತೆ. ಕೋಟಿ ಕೋಟಿ ಕೊಳಿತಾ ಬಿದ್ದಿದೆ, ಆದ್ರೆ ಮಗನ ಮದುವೆನೇ ನೋಡೋ ಅವಕಾಶನೇ ತಪ್ಪೋಯ್ತಲ್ಲ ಬಾಲ. ನಾವೇನ್ ತಪ್ಪು ಮಾಡಿದ್ವಿ ಅಂತ ಕೇಳಿದ್ರು. ಪಾಪ, ಅವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಕೋಟ್ಯಾಧೀಶ್ವರನ್ ಒಬ್ನೇ ಮಗ, ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಬೇಕು ಅಂತ ಅವ್ರಿಗೆ ಆಸೆ ಇರಲ್ವಾ? ನಾನು ಅವತ್ತೇ ನಿನಗೆ ಹೇಳ್ದೆ, ರಿಜಿಸ್ಟರ್ ಮದುವೆ ಆಗೋದು ಬೇಡ, ಅಪ್ಪ ಅಮ್ಮನ ಮುಂದೆ ಹೋಗಿ ನಿಲ್ಲೋಣ, ಅವರೇ ಮದುವೆ ಮಾಡ್ತಾರೆ ಅಂತ. ಅರೆ ನೀನು ನನ್ನ ಮಾತೇ ಕೇಳಲಿಲ್ಲ. ಅಪ್ಪನ ಮಾತು ಕೇಳ್ತಾ ಕೇಳ್ತಾ ನಾನು ಎಮೋಷ್ನಲ್ ಆಗ್ಬಿಟ್ಟೆ ಬೇಬಿ. ಬೇಗ ಬೇಗ ಹಾಕೋ. ಏನು ಹುಡುಗಿರಪ್ಪ, ರೆಡಿ ಆಗಕ್ಕೆ ಎಷ್ಟೊತ್ತು ಮಾಡ್ತೀರಾ ನೋಡು. ಇಲ್ಲ ಕಿರ್ಜಮ್ಮ, ಏನಿದೆಲ್ಲ? ನನ್ನನ್ನು ಯಾಕೆ ಹೀಗೆ ರೆಡಿ ಮಾಡಿ ಹಿಂಸೆ ಮಾಡ್ತಿದ್ಯಾ? ಇವತ್ತು ನಿನ್ ಫಸ್ಟ್ ನೈಟ್ ಅಲ್ವೇನೆ? ಥೂ ಕಿರ್ಜಮ್ಮ, ನಿನ್ಗೊಂಚೂರು ನಾಚಿಕೆನೇ ಆಗಲ್ವಾ? ಆ ಕಾರ್ತಿಕ್ ನಾನು ನೋಡಿದ್ರೇನೆ ಉರ್ದು ಬೀಳ್ತಾನೆ, ನೀನ್ ನೋಡಿದ್ರೆ ಹೀಗೆ ರೆಡಿ ಮಾಡಿದ್ಯಲ್ಲ. ಗಂಡಸರನ್ನ ಗೆಲ್ಲೋಕಿರೋ ಅಸ್ತ್ರ ಕಣೆ ಇದು. ಪ್ರಸ್ತಾವ ಒಂದಾಗೋಗ್ಲಿ, ಆಮೇಲೆ ನೋಡು ನಿನ್ ಗಂಡ ನಿನ್ ಹಿಂದಿಂದೇನೆ ಹೇಗ್ ಬಾಲ ಬುದ್ರಕೊಂಡು ಬರ್ತಾನೆ ಅಂತ. ಜಗಳ ಪಗಳ ಒಂದು ಇರಲ್ಲ. ನಾನು ಹೀಗೆಲ್ಲ ಅವನ್ ಮುಂದೆ ಹೋಗಲ್ಲ, ನನ್ಗೊಂಥರ ಆಗುತ್ತೆ. ಒಂಥರ ಆಗ್ತಾ ಇದೆಯಾ? ಅದನ್ನೇ ಕಣೆ ನಾಚಿಕೆ ಅನ್ನೋದು. ನೀನ್ ಎಷ್ಟೇ ಗಂಭೀರಿ ಆಗಿದ್ರು ನೀನ್ ಒಳಗಿರೋದು ಹೆಣ್ಣು ಕಣೆ. ಇದೆಲ್ಲ ಹೇಳಿ ತಲೆ ಕೆಡಿಸ್ಬೇಡ. ನನ್ನೊಳಗೆ ಯಾವ ಹೆಣ್ಣು ಇಲ್ಲ, ನಮ್ ಸತ್ಯ ಅಷ್ಟೇ. ಈಗ್ಲೂ ಹಳೆ ರೌಡಿ ಬೇಬಿ ತರ ಆಡ್ತೀಯಲ್ಲೇ. ಮದುವೆ ಆಗಿದೆ ನಿನಗೆ, ನೆನ್ಬಿಟ್ಕೋ ಅದನ್ನ. ನೋಡ್ ಸತ್ಯ, ಕಷ್ಟದ ಪರಿಸ್ಥಿತಿನ ಎದುರಿಸೋಕೆ ಈ ಕೋಪ, ಧೈರ್ಯ ಹೇಗ್ ಮುಖ್ಯನೋ, ಈ ಸಂಸಾರ ಅಂದಾಗ ತಾಳ್ಮೆ, ರೊಮ್ಯಾನ್ಸು ಅಷ್ಟೇ ಮುಖ್ಯ. ಅಮ್ಮ, ರೊಮ್ಯಾನ್ಸ? ನಿನ್ ಬಾಯ್ ಬರೋ ಪದಾನ ಇದು? ಯಾಕೆ? ಅಯ್ಯೋ, ಮತ್ತೆ ಟಿವಿಲಿ ಎಷ್ಟೊಂದು ಸಿನಿಮಾಗಳಲ್ಲಿ ಈ ತರ ಸೀನ್ ಎಲ್ಲ ನಾನು ನೋಡಿದ್ದೀನಲ್ಲ.
ಅಂಬರೀಷು ಅಂಬಿಕಾ ಚಳಿ ಚಳಿ ತಾಳೆನೋ ಈ ಚಳಿಯ ಆಹಾ. ಓಹೋ ಸುಮ್ಮನೆ ನಿಂತ್ಕೋ ಗಿರ್ಜಮ್ಮ. ಯಾಕಮ್ಮ ಗಂಡ ಹೆಂಡತಿ ಅಂದ್ಮೇಲೆ ಇದೆಲ್ಲ ಇರ್ಬೇಕು, ಆಗ್ಲೇ ಒಬ್ರಿಗೊಬ್ರು ಸಂಪೂರ್ಣ ಅರ್ಥ ಆಗೋದು. ಏ ಗಿರ್ಜಮ್ಮ, ವಯಸ್ಸಾಗಿದೆ ನಿನಗೆ. ನಮ್ಮ ಅಜ್ಜಿ, ನೀನು ಅಜ್ಜಿ ತರ ನಡ್ಕೋ. ಸಾಕು ಸುಮ್ನಿರೆ, ನಾನು ನಿನ್ ವಯಸ್ಸು ದಾಟ್ ಬಂದವಳೆ. ನೀನು ಕಾರ್ತಿಕ್ ಚೆನ್ನಾಗಿರ್ಬೇಕು ಅಂದ್ರೆ ನಾನೇ ಹೇಳ್ದಾಗ ನೀನ್ ಕೇಳು. ನಾನು ಅವನು ಸರಿ ಹೋಗಲ್ಲ ಗಿರ್ಜಮ್ಮ. ನಾನೇನಾದ್ರೂ ಅವನ್ ಮುಂದೆ ಹೋಗಿ ನಿಂತ್ರೆ ನನಗೂ ಅವನಿಗೂ ಜಗಳನೇ ಆಗೋದು. ಜಗಳ ಆಡೋದಕ್ಕೆ ಈ ಅಲಂಕಾರ ಎಲ್ಲ ಬೇಕಾ? ನೀನೊಳ್ಳೆ ನಿನ್ನಮ್ಮಯ್ಯ ಅಂತೇನೆ, ಇದೆಲ್ಲ ತೆಗಿಬೇಡ ಕಣೆ, ಇದೆಲ್ಲ ತೆಗಿಬೇಡ. ಶೃಂಗಾರಕ್ಕೆ ಈ ಅಲಂಕಾರ ಎಲ್ಲ ಮುಖ್ಯ ಅಮ್ಮ. ಗಿರ್ಜಮ್ಮ, ಏನ್ ಗಿರ್ಜಮ್ಮ? ಏರಿಯಾದವರೆಲ್ಲ ನಾವು ಹೊಸ ಜೋಡಿ ಅಂತ ಗೇಮ್ಸ್ ಆಡ್ಸಿದ್ರು. ಆಗ ನಾನ್ ನಿಂತರನೆ ಮುಖ ಅಂತ ಇಟ್ಕೊಂಡಿದ್ರೆ ಅವ್ರು ಏನ್ ಅನ್ಕೊಳಲ್ಲ. ಇನ್ನು ಅಜ್ಜಿಗೆ ನಾವಿಬ್ರು ಚೆನ್ನಾಗಿಲ್ಲ ಅಂತ ಗೊತ್ತಾದ್ರೆ ಬೇಜಾರಾಗಲ್ವಾ? ಇದು ನಮ್ ವಿಷಯ, ನಮ್ಮಿಬ್ರು ಮಧ್ಯೆ ಇದ್ರೇನೆ ಸರಿ. ಮನೆಯವ್ರಿಗೆ ಊರವ್ರಿಗೆಲ್ಲ ಗೊತ್ತಾಗೋದು ಬೇಡ. ಅದಕ್ಕೆ ಪರಿಸ್ಥಿತಿಗೆ ತಕ್ಕ ಹಾಗೆ ನಡ್ಕೋತಿದ್ದೀನಿ ಅಷ್ಟೇ, ಅರ್ಥ ಮಾಡ್ಕೋ. ಅಬ್ಬಬ್ಬಬ್ಬಬ್ಬ, ಏನ್ ಕೇಳಿದ್ರು ಇಷ್ಟುದ್ದ ಲೆಕ್ಚರ್ ಕೊಡ್ತಾಳೆ. ಇಲ್ಲ ಅಂದ್ರೆ ನಿನ್ ಮಂಕ್ ತಲೆಗೆ ಅರ್ಥ ಆಗಲ್ವಲ್ಲಪ್ಪ. ಏಯ್, ಮಂಕು ಗಿಂಕೋದೆಲ್ಲ ಕರೆದ್ರೆ ಚೆನ್ನಾಗಿರಲ್ಲ ನೋಡು. ಹೌದು, ಎಲ್ ಮಲಗ್ತೀಯ ನೀನು? ಇನ್ನೆಲ್ಲೇ? ಇಲ್ಲೇ. ಇಲ್ಲ, ನನ್ ಜೊತೆನಾ? ಹಾ, ನಿನ್ ಜೊತೆ ಅಲ್ಲಪ್ಪ, ಬೆಡ್ ಮೇಲೆ. ನಿನಗ್ ಬೇಕಿದ್ರೆ ಮಲಗ್ಬೋದು, ಇಲ್ಲ ಬಿಡ್ಬೋದು. ನೋ 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 ನೋ, ನಾನ್ ನಿನ್ ಜೊತೆ ಎಲ್ಲ ಮಲ್ಗಕ್ಕಾಗಲ್ಲ. ಬೇಕಿದ್ರೆ ಚಾಪೆನ ದಿಂಬ ತಗೊಂಡು ಇಲ್ಲೆಲ್ಲೋ ಮಲ್ಕೋ. ಹಲೋ, ಅಲ್ಲಂತೂ ನಾನ್ ನೀನ್ ಹೇಳಿದ್ದೇ ಕೇಳ್ತಾ ಇದ್ದೆ. ಇಲ್ಲೂ ನಿಂದೆ ರಾಜ್ಯಭಾರ ಅಂದ್ರೆ ಆಗಲ್ಲ. ಇಲ್ಲಿ ಚಾಪೆನೂ ಇಲ್ಲ, ದಿಂಬು ಇಲ್ಲ, ಇರೋದೊಂದೇ ಈ ಬೆಡ್. ನಾನು ಇಲ್ಲೇ ಮಲಗ್ತೀನಿ. ಏಯ್, ಹಂಗಿದ್ರೆ ನಾನು ನೀನು ಇಬ್ರು ಈ ಮಂಚದ ಮೇಲೆ ಮಲಗ್ಬೇಕಾ? ಜಾಗರಣೆ ಮಾಡೋದಾದ್ರೆ ನೆಲದ ಮೇಲೆ ಕೂತು ಮಾಡ್ಬೋದು, ನಾನ್ ಮಲಗ್ತೀನಿ. ನೋ, ನಾನ್ ಮಾತ್ರ ಇವಳ ಪಕ್ಕ ಮಲ್ಗಲ್ಲ. ಅಜ್ಜಿ ಬೇರೆ ಹಾಲು, ಲೇಹ, ಬೀಡ ಅಂತ ಮೆಡಿಸಿನ್ ಮೇಲೆ ಮೆಡಿಸಿನ್ ಕೊಟ್ಬಿಟ್ಟಿದ್ದಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನೋವೇ. ನಾನಂತೂ ಇವಳ ಪಕ್ಕ ಮಲ್ಗಲ್ಲ. ಇಷ್ಟ ಆರಾಮಾಗಿ ಮಲ್ಕೊಂಡಿದ್ದಾಳೆ. ಚಿಂತೆ ಇಲ್ದವ್ರಿಗೆ ಸಂತೆಲ್ಲೂ ನಿದ್ದೆ ಅಂತ. ಇವಳು ಅದೇ ತರ. ನಾನ್ ಮಾತ್ರ ಇಲ್ಲಿ ನಿದ್ದೆ ಅಲ್ಲದೆ ಸಂಕಟ ಪಡ್ತಾ ಇದ್ದೀನಿ. ಎಲ್ಲ ನನ್ನ ಕರ್ಮ. ಆಗಲ್ಲ. ಲೈಟ್ ಆನ್ ಇದ್ರೆ ನನಗೆ ಎಚ್ಚರ ಆಗುತ್ತೆ, ನಿದ್ದೆ ಮಾಡ್ಬೇಕು ನಾನು. ನಾನಂತೂ ಲೈಟ್ ಆಫ್ ಮಾಡಲ್ಲ. ಯಾಕೆ? ಲೈಟ್ ಆಫ್ ಮಾಡಿದ್ರೆ ನಂಗೆ ನಿದ್ದೆ ಬರುತ್ತೆ. ನಿದ್ದೆ ಮಾಡು, ಯಾರು ಬೇಡ ಅಂದವರು? ಬಂದ್ಬಿಡು. ನಾನ್ ದಡ್ಡ ಅಲ್ಲ, ನಾನ್ ನಿದ್ದೆ ಮಾಡಲ್ಲ. ಹೇ, ನಾನ್ ಸುಮ್ನೆ ಇದ್ದಷ್ಟು ನೀನ್ ಜಾಸ್ತಿ ಮಾತಾಡ್ತಾ ಇದ್ಯಾ. ನಿನ್ ದರ್ಬಾರು ದರ್ಪನೆಲ್ಲ ನಿಮ್ ಮನೇಲಿ ಇಟ್ಕೋ.
ಇದು ನನ್ನ ಅಡ್ಡ. ಜಾಸ್ತಿ ಹಾರಾಡಿದ್ರೆ ನನ್ ಹೊಳೆ ಸತ್ಯ ಆಗ್ಬೇಕಾಗತ್ತೆ. ನಿದ್ರೆಯಲ್ಲಿ ಏನಾದ್ರೂ ಇವಳು ಖಾಲಿ ಆಗ್ತಾಳ ಹೇಗೆ? ನಿದ್ದೆ ಬೇರೆ ಬರ್ತಾ ಇದೆ, ಸುಮ್ಮನೆ ಟಾರ್ಚರ್ ಇಡ್ಬೇಡ. ಏನು ಹೆದರ್ಸ್ತಾ ಇದ್ಯಾ? ಬೇಕಿದ್ರೆ ಹಾಗೆ ಅನ್ಕೋ. ಈಗೇನು ಲೈಟ್ ಆಫ್ ಮಾಡ್ತೀಯಾ ಇಲ್ವೋ? ಸ್ವಿಚ್ ಎಲ್ಲಿದೆ? ಅಲ್ಲಿ. ಅಜ್ಜಿ ಮೊಮ್ಮಗಳು ಸೇರಿ ಮಾಡಿರೋ ಪ್ಲಾನ್ ಇದು. ನನ್ಗೆ ಗೊತ್ತಿಲ್ಲದೆ ಏನಾದ್ರು ನಡೆದು ಹೋಗಿದ್ದ. ಓ ಮೈ ಗಾಡ್! ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನನ್ ಕತೆ ಇವತ್ತೇ ಎಂಡ್ ಆಗೋಗುತ್ತೆ. ವಾವ್, ಸುಧಾಕರ್, ನೀವೇನ್ ಇಷ್ಟೊತ್ತಲ್ಲಿ? ಏನ್ ಸಮಾಚಾರ? ಸರ್, ನಾಳೆ ನೀವು ಆ ಟೆನ್ನಿ ಕಾಸ್ಟ್ ಆಫೀಸಿಗೆ ಬರಲೇಬೇಕು ಸರ್. ಅಲ್ಲಿಂದ ನಾವು ಪ್ರಾಪರ್ಟಿ ಪೇಪರ್ಸಿಗೆ ಸೈನ್ ಹಾಕೋಕೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ತಾ ಇದೀವಿ. ಅದನ್ನೇ ಹೇಳಕ್ ಬಂದೆ ಸರ್. ಇದೆಲ್ಲ ಹೇಳಕ್ಕೆ ನಿಮ್ಗೆ ಈಗಲ ಟೈಮ್ ಸಿಕ್ಕಿದ್ದು? ನಾನು ಎಲ್ಗೂ ಬರಲ್ಲ, ಸುಮ್ಮನೆ ತಲೆ ತಿನ್ಬೇಡಿ, ಹೋಗಿ. ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? 150 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಸರ್. ನೀವು ಬಂದಿಲ್ಲ ಅಂದ್ರೆ ನಮ್ ಕೈ ತಪ್ಪೋಗುತ್ತೆ ಸರ್. ರೀ, ನನಗೆ 150 ಕೋಟಿ ಇಂಪಾರ್ಟೆಂಟ್ ಅಲ್ಲ ಕಣ್ರಿ. ನಾನು ಆಚೆ ಬಂದ್ರೆ ನನ್ನ ಹೆಂಡತಿ ಪ್ರಾಣಕ್ಕೆ ಅಪಾಯ ಇದೆ. ಅವಳಿಗಿಂತ ನನ್ಗೆ ಯಾವುದು ಹೆಚ್ಚಲ್ಲ. 150 ಕೋಟಿ ಇವತ್ತು ನನ್ನ ಕೈ ಬಿಟ್ಟು ಹೋದ್ರೆ ನಾನು ಕೇರೆ ಮಾಡಲ್ಲ. ಹಣ ಇವತ್ತಲ್ಲ ನಾಳೆ ಸಂಪಾದನೆ ಮಾಡ್ಬೋದು. ನನಗೆ ನನ್ನ ಹೆಂಡತಿನೇ ಮುಖ್ಯ. ಆ 150 ಕೋಟಿ ಹೋದ್ರೆ ಹೋಗ್ಲಿ, ನನಗೆ 450 ಕೋಟಿ ದುಡಿಯೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರ್, ಯಾವುದಕ್ಕೂ ಒಂದ್ಸಲ ಯೋಚನೆ ಮಾಡಿ ಸರ್. ಯೋಚನೆ ಮಾಡಿನೇ ಹೇಳ್ತಾ ಇದ್ದೀನಿ. ನಾನು ಎಲ್ಗೂ ಬರಲ್ಲ, ನೀವು ಡಿಸ್ಟರ್ಬ್ ಮಾಡಬೇಡಿ, ಹೋಗಿ. ಸರ್, ಇನ್ನೊಂದ್ಸಲ ಯೋಚನೆ ಮಾಡಿ ಸರ್. ಗೊತ್ತು ಸರ್ ನಿಮ್ಗೆ 150 ಕೋಟಿ ಜುಜುಬಿ ಅಂತ, ಹಾಗಂತ ಕೇರ್ಲೆಸ್ ಮಾಡಕ್ಕಾಗುತ್ತಾ? ಹೋಗೋ, 10 ರೂಪಾಯಿಗೆ 100 ರೂಪಾಯಿ ಆಕ್ಟಿಂಗ್ ಮಾಡಬೇಡ ಗುರು. ನೋಡಿ, ನಾನು ಏನ್ ಮಾಡಬೇಕು ಅಂತ ನನಗೆ ಹೇಳಕ್ ಬರಬೇಡಿ, ಸುಮ್ಮನೆ ಹೋಗಿ. ಪಾಪ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಈಗಲೂ ಕಷ್ಟಪಟ್ಕೊಂಡೆ ಮೂಲೆಯಲ್ಲಿ ಮಲಗಿದಾನೆ.
ನೀನು ಅನ್ಕೊಂಡಷ್ಟು ಕಷ್ಟ ಇಲ್ಲ ಅಮಲ್ ಬೇಬಿ. ನಾವೇ ತಲೆಯಲ್ಲಿ ಏನೇನೋ ತುಂಬಿಕೊಂಡು ಲೈಫ್ನ ಹಾಳು ಮಾಡ್ಕೋತೀವಿ. ಒಳ್ಳೆ ಹುಡುಗ ನೀನು, ಇಷ್ಟು ಗೊತ್ತಾಗಲ್ವಾ ನಿನಗೆ? ಸರಿ, ಮಲ್ಕೋ. ಗುಡ್ ಮಾರ್ನಿಂಗ್. ಅಮ್ಮ, ತಿಂಡಿ ಕೊಡಮ್ಮ. ಸ್ವಲ್ಪ ಹೊತ್ತು ಸುಮ್ಮನಿದೆ, ಅಳಿಯಂದ್ರು ಬರಲಿ, ತಿಂಡಿ ಕೊಡಮ್ಮ ಅಂತ. ಯಾಕೆ ಅಜ್ಜಿ ನಗ್ತಾ ಇದ್ದೀರಾ? ಅಲ್ಲ, ಕತ್ತೆ ಹಿಡ್ಕೊಂಡಿದ್ದೀರಲ್ಲ, ನಿಮ್ಮ ಕತ್ತಿಗೆ ಏನಾಯ್ತು? ಅದು ನಿನ್ನೆ ರಾತ್ರಿ ಒಂದೇ ಪೊಸಿಷನ್ ಮಲಗಿದ್ದೆ, ಅದಕ್ಕೆ ಸ್ವಲ್ಪ ಕತ್ತೆ ಹಿಡ್ಕೊಬಿಟ್ಟಿದೆ. ಓ, ಹಾಗನ್ನಿ. ಅದೇನೋ ಮುಲಾಮ್ ಹಚ್ತಾರಲ್ಲ, ಸತ್ತಿನ್ಗೆ ತಂದ್ಕೊಡಕ್ಕೆ ಹೇಳ? ಏನು ಬೇಡ, ಅದಾಗದೆ ಸರಿ ಹೋಗುತ್ತೆ. ಮನ್ಸುಗಳು ಹಾಗೆ, ಅದಾಗದೆ ಸರಿ ಹೋಗ್ಬೇಕು. ಏನಂದ್ರಿ? ಚೆನ್ನಾಗಿ ನಿದ್ದೆ ಬಂತ ಅಂತ ಕೇಳಿದೆ. ಹಾ, ನನಗೆ ಕೌಂಟರ್ ಕೊಡ್ತೀರಾ ಅಜ್ಜಿ? ಇರಿ, ಇವಾಗ ನಾನು ಕೌಂಟರ್ ಕೊಡ್ತೀನಿ. ಅಜ್ಜಿ, ಲೈಫಲ್ಲಿ ಇಂಥ ಒಳ್ಳೆ ನಿದ್ದೆ ಮಾಡೇ ಇಲ್ಲ ಅಜ್ಜಿ. ನಿಮ್ ಮನೆ ವಾಸ್ತು ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ದಿಂಬಿಗೆ ತಲೆ ಕೂಟಿದ ತಕ್ಷಣ ಹಂಗೆ ನಿದ್ದೆ ಬಂದ್ಬಿಡ್ತು. ಬೆಳಗಿನ ಜಾವನೆ ನನ್ಗೆ ಎಚ್ಚರಿಕೆ ಆಗಿದ್ದು. ಹೇಳಿದ್ನಲ್ಲ, ಸಖತ್ತೊಳ್ಳೆ ನಿದ್ದೆ ಅಂತ. ನಿಮ್ ಕಣ್ಯಾಕ್ ಕೆಂಪಗಾಗಿದೆ? ಅದು ಬರ್ತಾ ಕಣ್ಣುಚ್ಕೊಂಬಂದೆ, ಅದಕ್ಕೆ ಕಣ್ ಕೆಂಪಾಗಿರ್ಬೋದು ಅನ್ಸುತ್ತೆ. ನೀವೇನ್ ಅನ್ಕೊಂಡ್ರಿ? ನಿದ್ದೆ ಇಲ್ದೆ ಕಣ್ ಕೆಂಪಾಗಿದೆ ಅನ್ಕೊಂಡ್ರಾ? ಛೇಚೆ, ಹಾಗೇನಿಲ್ಲ ಜಿ. ಹೇಳಿದ್ನಲ್ಲ, ಸಖತ್ ಒಳ್ಳೆ ನಿದ್ದೆ ಅಂತ. ಅಯ್ಯೋ, ಅಂದ್ರೆ ಬೇರಿನ ಕಷಾಯ, ಲೇಹ್ಯ ಯಾವುದು ಕೆಲಸ ಮಾಡಲಿಲ್ವಾ? ಹೌದಲ್ವಾ? ಏನಾಯ್ತು? ಅದನ್ನ ನೀವು ಹೇಳ್ಬೇಕು ಅಳಿ, ಅಂದ್ರೆ ಏನಾಯ್ತು ಅಂತ. ಜಾನಕಿ, ಅಳಿಯಂದರಿಗೆ ಇನ್ನೆರಡು ಪೂರಿ ಹಾಕಮ್ಮ, ಅವ್ರು ತಿಂದು ಗಟ್ಮುಟ್ಟಾಗಿರ್ಬೇಕು. ಸರಿ ಅತ್ತ? ಬೇಡ ಅತ್ತೆ, ನನಗ್ ಸಾಕು. ನಾನು ಗಟ್ಮುಟ್ಟಾಗೇ ಇದ್ದೀನಿ. ನನಗೆ 2 ಸತಿ ಜಿಮ್ಗೆ ಹೋಗ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಹಾಗಾದ್ರೆ ಇನ್ನೂ ಒಳ್ಳೇದಾಯ್ತಲ್ಲ. ಸದ್ಯ ನಿಮ್ಮ ಯಜಮಾನ್ರು ಸೂಪರ್ ಕಣೆ. ಶುಭಸ್ಯ ಶೀಘ್ರಂ ಅಂತ ಒಂದ್ ಮಾತಿದೆ ಅಳಿಯಂದ್ರೆ. ಆದಷ್ಟು ಬೇಗ ನನ್ನ ಕೈಗೆ, ರಾಯರ ಕೈಗೆ ಮೊಮ್ಮಕ್ಕಳನ್ನ ಕೊಟ್ಬಿಡಿ. ಕಿರ್ಚಮ್ಮ, ಏನೇನೋ ಮಾತಾಡ್ಬೇಡ, ಸುಮ್ಮನೆ ತಿಂಡಿ ತಿನ್ನು. ಅಮ್ಮ, ಕಿರ್ಚಮ್ಮಂಗೆ 1-2 ಪೂರಿ ಹಾಕು. ಖಾಲಿ ಬಾಯಲ್ಲಿ ಬೊಂಬಾಯ ತೋರಿಸ್ಬಿಡ್ತಾರೆ. ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ? ಮದ್ವೆ ಆದ್ಮೇಲೆ ಇದನ್ನೆಲ್ಲ ಕೇಳೋದು ಸರ್ವೇ ಸಾಮಾನ್ಯ. ನೋಡಿದ್ರೆ ಅಳಿ ಅಂದ್ರೆ ನಮ್ ಸತ್ಯ ಎಷ್ಟು ಸಂಕೋಚ ಪಟ್ಕೋತಾ ಇದ್ದಾಳೆ. ಈ ಸಂಕೋಚ, ನಾಚಿಕೆ ಎಲ್ಲ ಬರ್ಬೇಕಾದ್ರೆ ನೀವೇ ಅವಳು ಬದುಕಲ್ಲಿ ಬರ್ಬೇಕಾಯ್ತು. ಆಹಾ, ಇಬ್ರು ಒಂದೇ ಸ್ಪೀಡಲ್ಲಿ ಇದ್ದೀರಾ.
ದೇವ್ರೆ, ಎಂತ ಫ್ಯಾಮಿಲಿಗೆ ತಗ್ಲಾಕಿದ್ಯಪ್ಪ. ದಿವ್ಯಾ, ಅಳ್ಬೇಡ. ನಾನಿರುವಾಗ ನಿಂಗೆ ಯಾಕೆ ಭಯ? ನೋಡು, ನಿನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವಿವಾಗ ಸೇಫ್ ಜಾಗಕ್ಕೆ ಮೂವ್ ಆಗಬೇಕು. ಅದೇ ಪ್ಲಾನ್. ಸೇಫ್ ಜಾಗನ? ಯಾವುದು? ನಾವೀ ಜಗತ್ತಲ್ಲಿ ಯಾವುದೇ ಮೂಲೆಯಲ್ಲಿ ಔತ್ಕೊಂಡ್ರು ನಮ್ಮ ಅಪ್ಪನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಆದರೆ ಆ ಒಂದು ಜಾಗದಲ್ಲಿ ನಮ್ಮಪ್ಪ ಅವ್ರ ಹುಕುಂ ಇಲ್ಲದೆ ಒಂದು ಹೆಜ್ಜೆನೂ ಇಡಕ್ಕಾಗಲ್ಲ. ನಮ್ಮಪ್ಪಂಗೆ ಭಯ ಅನ್ನೋದಿದ್ರೆ ಅದು ಅವ್ರ ಮೇಲೆ ಮಾತ್ರ. ಅದು ಬರೀ ಭಯ ಅಲ್ಲ ಬೇಬಿ, ಅವ್ರಂದ್ರೆ ನಮ್ಮಪ್ಪ ನಿಂತ ಜಾಗದಲ್ಲೇ ಮಂಡಿ ಊರ್ ಕೂರಕ್ಕೂ ಎರಡನೇ ಯೋಚನೆ ಮಾಡಲ್ಲ. ಅದ್ಯಾರು ಬಾಲ? ಅಂತ ಪವರ್ಫುಲ್ ವ್ಯಕ್ತಿ? ಯಾವ ಜಾಗ ಅದು? ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನನ್ನ ತಾತ. ನಾವೀಗ ಹೋಗ್ತಿರೋದು ನನ್ನ ತಾತನ ಮನೆಗೆ. ಸತ್ಯ, ಅಳಿದರೆ ಕಷಾಯ ಕೊಟ್ಟಿಯಾ? ಕಾರ್ತಿಕ್ ಎಲ್ಲೂ ಕಾಣಿಸ್ತಾ ಇಲ್ಲ ಗಿರ್ಜಮ್ಮ. ಯಾರಿಗೆ ಕಷಾಯ ಕೊಡ್ಲಿ? ಏನೇ ಕಾಣಿಸ್ಲಿಲ್ಲ ಅಂದ್ರೆ ಅರ್ಥ ಅಲ್ಲೇ ಎಲ್ಲೋ ಇರ್ತಾನೆ. ಎಲ್ಲಿ ಹೋಗ್ಬಿಡ್ತಾರೆ ಅವರು? ಎಲ್ಲ ಕಡೆ ನೋಡ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಅಲ್ವೇ, ಬೀಗರು ಬರೋ ಹೊತ್ತಾಯ್ತು, ಅಳಿಂದ್ರ ಕಾಣಿಸ್ತಿಲ್ಲ ಅಂದ್ರೆ ಏನೇ ಅರ್ಥ? ಸರಿಯಾಗಿ ಹುಡುಕಿದ್ಯಾ? ಅಮ್ಮ, ಹುಡ್ಕೋದಕ್ಕೆ ನಾವ್ರೆ ಚಿಕ್ಕ ಮಗುನ? ಗಂಡ ಹೊರಗಡೆ ಹೋಗುವಾಗ ಹೆಂಡತಿ ಆದವಳು ಎಲ್ಲಿ ಹೋಗ್ತಿದ್ದೀರಾ, ಯಾವಾಗ ಬರ್ತೀರಾ ಅಂತ ವಿಚಾರಿಸ್ಕೋಬೇಕಣೆ. ಅದನ್ನೆಲ್ಲ ನಾವೇ ಹೇಳ್ಕೊಡ್ಬೇಕಾ ನಿನಗೆ? ನನಗೆ ಅವನು ಹೇಳಿ ಹೋಗಲ್ಲಮ್ಮ. ನೀನೊಳ್ಳೆ ನನ್ನೇ ಬೈತೀಯ. ಸತ್ಯ, ಬೀಗರ ಮನೆಯವ್ರು ಬಂದಾಗ ಅಳಿಯಂದ್ರ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಅವ್ರನ್ನ ಸರಿಯಾಗಿ ನೋಡ್ಕೋಬೇಕಾಗಿದ್ದು ನಮ್ ಕರ್ತವ್ಯ ಅಲ್ವಾ? ಹೌದು ಕಣೆ ಸತ್ಯ. ಅವ್ರಿಗೆ ನಮ್ಮ ಏರಿಯಾ ಬೇರೆ ಹೊಸ್ತು, ನಮ್ ಗಲ್ಲಿಗಳು ಗೊತ್ತಾಗಲ್ಲ. ನಿನ್ನ ಅವ್ರ ಜೊತೆನೇ ಇರ್ಬೇಕಾಗಿತ್ತು. ಅಮ್ಮ, ಅವ್ನು ನನ್ನ ಕಂಡ್ರೇನೆ ಉರಿದು ಬೀಳ್ತಾನೆ. ಅಂಥದ್ರಲ್ಲಿ ನಾವಿಬ್ರು ಜೊತೆನೇ ಇರೋದಕ್ಕಾಗತ್ತಮ್ಮ? ಇರ್ಬೇಕಮ್ಮ. ಅದು ಅಲ್ಲದೆ ನೀವು ಈಗ ತಾನೇ ಮದ್ವೆ ಆಗಿರೋ ಹೊಸ ಗಂಡು ಹೆಣ್ಣು, ಇಬ್ರು ಜೊತೆಯಾಗಿದ್ದಾಗ ಮಾತ್ರ ಒಬ್ಬರನ್ನೊಬ್ರು ಅರ್ಥಕೊಳ್ಳಕ್ ಸಾಧ್ಯ. ಅಂದ್ರೇನು? ನಾನು ಅವನೊಂದ್ ಸೆರಗ್ನಲ್ಲೇ ಗಂಟು ಹಾಕೊಂಡು ಓಡಾಡ್ಲಾ? ಹೌದು ಕಣೆ, ಸಂದರ್ಭ ಬಂದ್ರೆ ಹೆಣ್ಮಕ್ಳು ಹಾಗೂ ಇರ್ಬೇಕಾಗತ್ತೆ. ಅಳಿಯಂದ್ರು ನಮ್ಮ ಮನೆ ಅತಿಥಿ, ಅವ್ರಿಗೆ ಬೇಜಾರಾಗ್ದಿರೋ ಹಾಗೆ ನೋಡ್ಕೋಬೇಕಾಗಿರೋದು ನಿನ್ ಜವಾಬ್ದಾರಿ ತಾನೇ. ಈಗ ನೋಡು, ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗದೆ ಇಷ್ಟು ಒದ್ದಾಡ್ತಿದ್ದೀವಿ. ನನಗೂ ಇದೆಲ್ಲ ಅರ್ಥ ಆಗುತ್ತಮ್ಮ. ಆದ್ರೆ ನಿಮ್ಮ ಅಳಿಯಂದ್ರಿಗೆ ಇದು ಯಾವುದು ಅರ್ಥ ಆಗಲ್ಲ. ಅವ್ರು ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದಿದ್ರೆ ಎಲ್ಲ ಸರಿಯಾಗಿರೋದು. ಅವ್ರ ಈ ಮದ್ವೆನೇ ಒಪ್ಕೋತಿಲ್ಲ, ಇನ್ನ ನನ್ನ ಹೆಂಡತಿ ಅಂತ ಅಂದ್ಕೋತಾರ? ಅದಕ್ಕೆ ಏನು ಹೇಳಲ್ಲ ಕೇಳಲ್ಲ, ಎಲ್ಲಾದ್ರೂ ಹೊರಟೋಗ್ತಾರೆ. ಈಗ ನೋಡು, ನಮಗ್ ಸುಮ್ಮನೆ ಟೆನ್ಷನ್. ಒಂದ್ ಫೋನ್ ಆದ್ರೂ ಮಾಡಿ ನೋಡು. ಅದನ್ನು ಮಾಡಾಯ್ತಮ್ಮ, ಅವ್ನ್ ರಿಸೀವ್ ಮಾಡ್ತಿಲ್ಲ. ಅಯ್ಯೋ ದೇವ್ರೆ, ಹಾಗಾದ್ರೆ ಈಗ ಏನೇ ಮಾಡೋದು? ಅಳಿಯಂದ್ರನ್ನ ಎಲ್ಲಿ ಅಂತ ಹುಡ್ಕೋದು? ಅತ್ತೆ, ಭಾವನೂ ಕಾಣಿಸ್ತಿಲ್ಲ. ಯಾಕಮ್ಮ, ಏನಾಯ್ತು? ಗಿರ್ಜಮ್ಮ, ದೊಡ್ಡಪ್ಪ ಮತ್ತೆ ಕಾರ್ತಿಕ್ ಕಾಣಿಸ್ತಿಲ್ಲ. ಅವ್ರು ಎಲ್ಲಾದ್ರೂ ಹೋಗಿರ್ಬೋದಾ ಅಂತ. ಅಯ್ಯೋ, ನಿಮ್ ದೊಡ್ಡಪ್ಪ ಹೊರಗಡೆ ಹೋದ್ರೆ ಇಂಥ ಕಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೇನೆ. ಅಳಿಯಂದ್ರಿಗೆ ಬೇರೆ ಏರಿಯಾ ಹೊಸ್ತು, ಮನೆಗೆ ಬರೋಕೆ ಯಾವ ಗಲ್ಲಿ ಸುತ್ತುತ್ತಾ ಇದ್ದಾರೋ ಏನೋ, ಏನ್ ಕತೆನೋ. ಏನಪ್ಪ ಇದು? ಯಾಕೇನಾಯ್ತು? ಯಾಕೆಲ್ಲ ಒಂಥರ ಇದ್ದೀರಾ? ದೊಡ್ಡಪ್ಪ ಎಲ್ಲೂ ಹೋಗಿದ್ದಾರೆ. ಅವ್ರು ಆಚೆ ಹೋಗಿದ್ದಾರೆ.
ನಿಮ್ ದೊಡ್ಡಪ್ಪ ಮಾತ್ರ ಅಲ್ಲ, ಅವ್ರ ಜೊತೆ ನಿನ್ ಗಂಡನೂ ಹೋಗಿದ್ದಾರೆ. ಏನು, ದೊಡ್ಡಪ್ಪ ಜೊತೆ ಕಾರ್ತಿಕ್ ಕೂಡ ಹೋಗಿದಾರ? ಎಲ್ಲಿ ಹೋಗಿದ್ದಾರೆ ದೊಡ್ಡಮ್ಮ? ನಮ್ಮವ್ರು ಎಲ್ಲಿ ಹೋಗ್ತಾರೆ ಅಂತ ನನ್ನ ಹತ್ರ ಹೇಳ್ಬಿಟ್ಟು ಹೋಗ್ತಾರೇನಮ್ಮ. ಅಳಿಯಂದ್ರು ಬೋರ್ ಆಗ್ತಿದೆ ಅಂತಿದ್ರು, ಅದೇನೋ ಪಾರ್ಟಿ ಮಾಡೋಣ ಬನ್ನಿ ಅಂತ ಕರ್ಕೊಂಡು ಹೋದ್ರು. ಪಾರ್ಟಿನ? ಹಾಗೆ ಮಾತಾಡ್ತಿದ್ರು. ಮೊದ್ಲೇ ಹೇಳಕ್ಕಿಲ್ವೇನೆ, ಮನೆಗೆ ಬಂದಿರೋ ಅಳಿಯನ ಪಾರ್ಟಿ ಗಿಟಿ ಅಂತ ಹೊರಗಡೆ ಕರ್ಕೊಂಡು ಹೋಗ್ತಾರ? ಬುದ್ಧಿ ಇದೆಯಾ ಅವನ್ಗೆ? ಅತ್ತೆ, ನೀವ್ ನನ್ ಯಾಕೆ ಬೈತೀರಾ? ನಿಮ್ ಮಗನ್ ಬೈರಿ, ನಾನೇನ್ ಅವ್ರನ್ನ ಕಳ್ಸಿದ್ನಾ? ಸಾಕು, ನೀವು ಜಗಳ ಆಡ್ಬೇಡಿ. ಅವ್ರು ಎಲ್ಲಿ ಹೋಗಿದಾರೋ ನಾನು ನೋಡ್ಕೊಂಡು ಬರ್ತೀನಿ. ನಾನು ಬರ್ತೀನಿ ಕಣೆ. ಅಮ್ಮ, ನೀನ್ ಇಲ್ಲೇ ಇರಮ್ಮ. ಅಯ್ಯೋ ಹುಷಾರಮ್ಮ. ಏನು, ತಾತನ ಮನೆನ? ನಿನ್ ತಾತ ಬೇರೆ ಇದ್ದಾರಾ? ಇದೇನ್ ದಿವ್ಯಾ ಹೀಗೆ ಕೇಳ್ತಾ ಇದೀಯಾ? ಯಾಕೆ, ನನಗೆ ತಾತ ಇರಬಾರ್ದಾ? ಆ ಥರ ಅಲ್ಲ ಬಾಲ, ನನ್ಗೆ ಯಾವತ್ತೂ ಈ ವಿಷಯ ಹೇಳೇ ಇರಲಿಲ್ಲ. ನೆನ್ನೆ ನೋಡಿದ್ರೆ ಅಕ್ಕ ಅಂತ್ಯ, ಇವತ್ತು ನೋಡಿದ್ರೆ ತಾತ ಅಂತ್ಯ. ಅದಕ್ಕೆಲ್ಲ ಸಮಯ ಬಂದಿರಲಿಲ್ಲ. ಈಗ ಅದು ಇಂಪಾರ್ಟೆಂಟಾ ಅಥವಾ ನಾವು ಸೇಫ್ ಆಗಿರೋದು ಇಂಪಾರ್ಟೆಂಟಾ? ನಾವು ಸೇಫ್ ಆಗಿರೋದೇ ಇಂಪಾರ್ಟೆಂಟು. ಅಷ್ಟು ಗೊತ್ತು ತಾನೆ, ಸಾಕು. ನಾನು ಇದನ್ನೆಲ್ಲ ಮಾಡ್ತಿರೋದೇ ನಿನ್ ಸೇಫ್ಟಿಗೋಸ್ಕರ. ನೀನ್ ನೋಡಿದ್ರೆ ಸಾರಿ ಬಾಲ, ನಿನ್ಗೇನೇನೋ ಪ್ರಶ್ನೆ ಕೇಳಿ ನಿನ್ ಮೂಡ್ ಹಾಳು ಮಾಡ್ತಿದ್ದೀನಿ. ಹೌದು, ನಿಮ್ಮ ತಾತ ಅಂದ್ರೆ ನಿಮ್ಮ ಅಪ್ಪಂಗೆ ಅಷ್ಟೊಂದು ಭಯನಾ? ಭಯಾನ? ನಮ್ ತಾತನ್ ಕಂಡ್ರೆ ನಮ್ಮ ಅಪ್ಪ ಆದ್ರೂ ಹೋಗ್ಬಿಡ್ತಾರೆ. ಆಕ್ಚುಲಿ ನಮ್ಮ ಅಕ್ಕ ಸತ್ತಿರೋ ವಿಚಾರ ನಮ್ ತಾತಂಗಿನ್ನೂ ಗೊತ್ತಿಲ್ಲ. ಗೊತ್ತಾದ್ರೆ ನಮ್ಮ ಅಪ್ಪನ್ನೇ ಉಳಿಸಲ್ಲ. ಅಷ್ಟು ಡೇಂಜರಸ್ ವ್ಯಕ್ತಿ ನಮ್ ತಾತ. ಡೇಂಜರಸ್ ಹೌದು, ಆದ್ರೆ ನಮ್ ತಾತ ಕ್ರೂರಿ ಅಲ್ಲ. ನಮ್ಮನ್ನ ಅರ್ಥ ಮಾಡ್ಕೋತಾರೆ ಬೇಬಿ. ಅದಕ್ಕೂ ಮೇಲಾಗಿ ನಮ್ ತಾತಂದು ಲವ್ ಮ್ಯಾರೇಜ್. ಅದು ಆ ಸಮಾನದಲ್ಲೇ. ಸೊ ಅವ್ರು ಮಾತ್ರ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಂತ ನಾನು ಈ ನಿರ್ಧಾರ ಮಾಡಿರೋದು. ಬೇಬಿ, ಖಂಡಿತ ನಮ್ಮ ತಾತ ನಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಹಾಗಿದ್ರೆ ಪರವಾಗಿಲ್ಲ ಬಾಲ, ನಾವು ಅಲ್ಲಿಗೆ ಹೋಗೋಣ. ನಿಮ್ಮಪ್ಪನ ಕೈಯಿಂದ ಬಚಾವಾಗೋದು ಮುಖ್ಯ. ಸದ್ಯ ನಿನಗೆ ಅಷ್ಟು ಅರ್ಥ ಆಯ್ತಲ್ಲ, ಇಲ್ಲ ಅಂದ್ರೆ ಇನ್ನೆಷ್ಟು ಸ್ಟೋರಿ ಬಿಲ್ಡ್ ಮಾಡಬೇಕಿತ್ತೋ ಏನೋ. ಹೌದು, ನಿಮ್ಮ ತಾತ ಯಾವ ಏರಿಯಾಲಿರೋದು? ಡಾಲರ್ಸ್ ಕಾಲೋನಿನ? ಇಲ್ಲ ದಿವ್ಯಾ, ನಮ್ ತಾತ ಬೆಂಗಳೂರು ರಿಚ್ ಏರಿಯಾಲ್ ಇಲ್ಲ, ನಕಾಶಲ್ಲೇ ಹುಡ್ಕಕ್ಕಾಗದೇ ಇರುವಂತ ರಿಮೋಟ್ ಪ್ಲೇಸ್ ಅಲ್ಲಿ ಇದ್ದಾರೆ. ಅಪ್ಪಟ ಹಳ್ಳಿ ಅದು. ವಾಟ್? ಹಳ್ಳಿನ? ಎಲ್ಲೋಗಿರ್ಬೋದು? ಈ ದೊಡ್ಡಪ್ಪಂಗೆ ಬೇರೆ ಬುದ್ಧಿ ಬೇಡವಾ? ಭಾವನ್ ಯಾಕೆ ಕರ್ಕೊಂಡೋದ್ರು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಇವತ್ ನಮ್ಮ ಮನೆಯವರೆಲ್ಲ ಬೀಗ್ರೂಟಕ್ಕೆ ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರು ಬಂದಾಗ ಇವ್ರು ಈ ತರ ಫಜೀತಿ ಮಾಡ್ಕೊಂಡ್ರೆ ಏನ್ ಕತೆ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಹೌದಲ್ವಾ? ಮೊದ್ಲೇ ನಿಮ್ಮ ಅತ್ತೆ ಕೋಪ ಜಾಸ್ತಿ. ಅಂತದ್ರಲ್ಲಿ ಅವ್ರ ಮಗ ಇಲ್ಲಿ ಬಂದು ಕುಡ್ದಿಯಾನೆ ಅಂದ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾರೆ. ಏನ್ ಮಾಡತ್ ಸತ್ಯ ಇವಾಗ? ನೀವು ಮೊದ್ಲು ಅಮೂಲ್ ಬೇಬಿ ಎಲ್ಲಿದ್ದಾನೆ ಅಂತ ಹುಡುಕಿ, ಗೊತ್ತಾದ್ರೆ ನನಗೆ ಫೋನ್ ಮಾಡಿ. ಸತ್ಯ, ಏನಂತೆ? ಇವತ್ತು ಬೀಗ್ರೂಟಕ್ಕೆ ಭಾವನ್ ಮನೆಯವ್ರು ಬರ್ತಾ ಇದಾರೆ. ಈ ದೊಡ್ಡಪ್ಪ ಬೇರೆ ಭಾವನ್ ಪಾರ್ಟಿ ಮಾಡಕ್ ಕರ್ಕೊಂಡು ಹೋಗಿದಾರಂತೆ. ಏನು ಪಾರ್ಟಿನಾ? ಲೋ, ಈ ಗ್ಯಾರೇಜ್ ಅಡ ಇಟ್ಸ್ಕೊಂಡ್ರು ಕೂಡ ಇವತ್ತೇ ಮನೆ ಹತ್ರ ಹೋಗ್ತಿದ್ದಾನೆ. ಆ ಬೀಗ್ರು ಬಂದಾಗ ಇವನು ಅಲ್ಲೋಗಿ ಏನಾದ್ರು ಗಲಾಟೆ ಮಾಡಿದ್ರೆ ಏನೋ ಮಾಡೋದು. ನಿಮ್ ಜೊತೆ ಸೇರಿ ಕುಡ್ದ್ಬಿಟ್ಟು ತಲೆ ಎಲ್ಲ ಗಿರ 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 ಅಂತ ತಿರುಗ್ತಾ ಇದೆ. ಅಂಕಲ್, ನಾನು ಕುಡ್ದ್ಬಿಟ್ಟು ಏನೇನೋ ಮಾತಾಡಿದ್ರೆ ಬೇಜಾರು ಮಾಡ್ಕೊಂಬಿಡಿ, ಎಲ್ಲ ನಿಮ್ ಹೊಟ್ಟೆಗೆ ಹಾಕೋಬೇಡಿ, ಓಕೆನಾ? ಇಲ್ಲಪ್ಪ, ನೀನೇನೂ ತಪ್ಪು ಮಾಡಿಲ್ಲ,
ಇಷ್ಟೆಲ್ಲ ಕುಡಿದ್ಬಿಟ್ಟು ಗುಟ್ಟೆಲ್ಲ ಬಿಟ್ಕೊಡ್ತೀಯಾ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗೇನೋ ಕುಡ್ದಿದ್ಯಾ, ಆದ್ರೆ ಗುಟ್ಟು ಬಿಟ್ಕೊಡ್ಲಿಲ್ಲ. ಯಾಕೆ ಹೇಳಿ? ಯಾಕೆ? ಗುಟ್ಟಿ ಇದ್ರೆ ತಾನೇ ಬಿಟ್ಕೊಡಕ್ಕೆ, ಗುಟ್ಟೇ ಇಲ್ಲ. ಸರಿ ಅಲ್ಲ, ಸತ್ಯ ನಿಮ್ ಮನೆಗೆ ಹೆಂಗ್ ನಡ್ಕೊಳ್ತಿದ್ದೀರಿ ಅಂತ ಹೇಳಲಿಲ್ಲ. ಸತ್ಯ, ಐ ವಾಂಟ್ ಟು ಸಿ ಯರ್ ನೌ. ಏನ್ ಹೇಳಿ ಅಂದ್ರೆ ನಾನೇನ್ ಕೇಳ್ತೀನಿ, ನೀವೇನ್ ಹೇಳ್ತೀರಾ? ಒಂದಕ್ಕೊಂದು ತಾಳಮೇಳ ಇಲ್ವೇ ಅಲ್ವಲ್ಲ. ನಾನ್ ಸತ್ಯನ್ ಇವಾಗ್ಲೇ ನೋಡ್ಬೇಕು, ಅವಳ ಜೊತೆ ಮಾತಾಡ್ಬೇಕು. ಅವಳನ್ನ ನಾನಿವತ್ತು ಸುಮ್ನೆ ಬಿಡೋದೇ ಇಲ್ಲ. ಅವಳಿಗೆ ಇವತ್ತು ಹೆಂಗೆ ತರಾಟೆ ತಗೋತೀನಿ ನೋಡಿ. ಏನೋ ಲೇಡಿ ಡೌನ್ ಅನ್ಕೊಂಡ್ಬಿಟ್ಟಿದ್ದಾಳ, ನನ್ನೇ ಎದುರಿಸ್ತಾಳೆ. ಇವತ್ತು ಮನೆಗೆ ಹೋದ್ಮೇಲೆ ಅವಳಿಗೆ ಇದೆ. ನಡೀರಿ ಅಂಕಲ್, ಮನೆಗೆ ಹೋಗೋಣ. ಅಂಕಲ್ ಮನೆಗೆ ಹೋಗೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.